ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಇಂದಿನ ವಿಷಯ ಸ್ಮಾರ್ಟ್ ವಾಚ್. ಸ್ಮಾರ್ಟ್ ವಾಚ್ ಎಂದರೆ ಕೈ ಗಡಿಯಾರವನ್ನು ಹೋಲುವ ಪೋರ್ಟಬಲ್ ಧರಿಸಬಹುದಾದ ಕಂಪ್ಯೂಟರ್. ಹೆಚ್ಚಿನ ಆಧುನಿಕ ಸ್ಮಾರ್ಟ್ ವಾಚ್ಗಳು ಟಚ್ ಸ್ಕ್ರೀನ್ ಮೂಲಕ ಕಾರ್ಯನಿರ್ವಹಿಸುತ್ತವೆ ಮತ್ತು ಪ್ರಮುಖ ಕಾರ್ಯಗಳನ್ನು ಒದಗಿಸಲು ಸಂಪರ್ಕಿತ ಸಾಧನದಲ್ಲಿ ಕಾರ್ಯನಿರ್ವಹಿಸುವ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಅವಲಂಬಿಸಿದೆ. ಸ್ಮಾರ್ಟ್ ವಾಚ್ ಎನ್ನುವುದು ಧರಿಸಬಹುದಾದ ಕಂಪ್ಯೂಟಿಂಗ್ ಸಾಧನವಾಗಿದ್ದು, ಇದು ಮಣಿಕಟ್ಟಿನ ಗಡಿಯಾರ ಅಥವಾ ಇತರ ಸಮಯ ಪಾಲನಾ ಸಾಧನವನ್ನು ಹೋಲುತ್ತದೆ. ಸ್ಮಾರ್ಟ್ ವಾಚ್ಗಳು ಸಮಯದ ಜೊತೆಗೆ ಆರೋಗ್ಯ ಟ್ರ್ಯಾಕಿಂಗ್, ಹೃದಯ ಬಡಿತ, ಫಿಟ್ನೆಸ್ ಟ್ರ್ಯಾಕಿಂಗ್, ಹಂತಗಳು, ಕ್ರೀಡಾ ವಿಧಾನಗಳು, ಆದಿಸೂಚನೆಗಳು, ಕರೆಗಳು, ಸಂದೇಶಗಳು, ಸಂಗೀತ ನಿಯಂತ್ರಣ, ಜಿಪಿಎಸ್ ಮತ್ತು ದೈನಂದಿನ ಕಾರ್ಯಗಳನ್ನು ನಿರ್ವಹಿಸಲು ಅಲಾರಾಂ, ಕ್ಯಾಲೆಂಡರ್ ಸಹಾಯ ಮಾಡುತ್ತವೆ. ಮೊದಲು ಡಿಜಿಟಲ್ ಗಡಿಯಾರ ಪಲ್ಸರ್. ಇದನ್ನು 1972ರಲ್ಲಿ ಹ್ಯಾಮಿಲ್ಟನ್ ವಾಚ್ ಕಂಪನಿ ಪರಿಚಯಿಸಿತು. ಪಲ್ಸರ್ ಒಂದು ಬ್ರ್ಯಾಂಡ್ ಹೆಸರಾಯಿತು ಮತ್ತು ನಂತರ 1978ರಲ್ಲಿ ಸೀಕೋ ಅದನ್ನು ಸ್ವಾಧೀನಪಡಿಸಿಕೊಂಡಿತ್ತು. 1982ರಲ್ಲಿ 24 ಅಂಕೆಗಳನ್ನು ಸಂಗ್ರಹಿಸಬಲ್ಲ ಪಲ್ಸರ್ ಗಡಿಯಾರ ಬಿಡುಗಡೆಯಾಯಿತು. ಇದು ಬಳಕೆದಾರರ ಪ್ರೋಗ್ರಾಮೆಬಲ್ ಮೆಮೊರಿಯನ್ನು ಹೊಂದಿರುವ ಮೊದಲ ಗಡಿಯಾರ ಅಥವಾ ಮೊದಲ ಮೆಮೊರಿ ಬ್ಯಾಂಕ್ ಗಡಿಯಾರವಾಗಿದೆ. ಇತ್ತೀಚಿನ ಮಾದರಿಗಳು ಸಾಮಾನ್ಯವಾಗಿ ಸ್ಮಾರ್ಟ್ ವಾಚ್ಗಳಿಗೆ ಹೋಲಿಸಬಹುದಾದ ವೈಶಿಷ್ಟ್ಯಗಳನ್ನು ನೀಡುತ್ತವೆ. ಅವುಗಳಲ್ಲಿ ಅಪ್ಲಿಕೇಶನ್ಗಳು, ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್, ಬ್ಲೂಟೂತ್ ಮತ್ತು ವೈಫೈ ಸಂಪರ್ಕ ಮತ್ತು ಪೋರ್ಟಬಲ್ ಮೀಡಿಯಾ ಪ್ಲೇಯರ್ಗಳು ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಸೇರಿವೆ. ಆರಂಭಿಕ ಸ್ಮಾರ್ಟ್ ವಾಚ್ಗಳು ಲೆಕ್ಕಾಚಾರ ಮಾಡುವುದು, ಡಿಜಿಟಲ್ ಸಮಯವನ್ನು ಪ್ರದರ್ಶಿಸುವುದು, ಪಠ್ಯವನ್ನು ಅನುವಾದಿಸುವುದು ಮತ್ತು ಆಟಗಳನ್ನು ಆಡುವಂತಹ ಮೂಲಭೂತ ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದವು. ಕೆಲವು ಉನ್ನತ ಮಟ್ಟದ ಮಾದರಿಗಳು ಸೆಲ್ಯುಲಾರ್ ಸಾಮರ್ಥ್ಯಗಳನ್ನು ಹೊಂದಿದ್ದು, ಬಳಕೆದಾರರಿಗೆ ಫೋನ್ ಕರೆಗಳನ್ನು ಮಾಡಲು ಮತ್ತು ಸ್ವೀಕರಿಸಲು ಅನುವು ಮಾಡಿಕೊಡುತ್ತದೆ. ಸಮಯವನ್ನು ಹೇಳುವುದರ ಜೊತೆಗೆ ಅನೇಕ ಸ್ಮಾರ್ಟ್ ವಾಚ್ಗಳು ಬ್ಲೂಟೂತ್ ಸಮರ್ಥವಾಗಿವೆ. ಗಡಿಯಾರವು ವೈರ್ಲೆಸ್ ಬ್ಲೂಟೂತ್ ಅಡಾಪ್ಟರ್ ಆಗಿ ಪರಿಣಮಿಸುತ್ತದೆ. ಇದು ಧರಿಸುವವರ ಸ್ಮಾರ್ಟ್ ವಾಚ್ನ ಸಾಮರ್ಥ್ಯಗಳನ್ನು ಗಡಿಯಾರಕ್ಕೆ ವಿಸ್ತರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಧರಿಸುವವರು ತಮ್ಮ ಮೊಬೈಲ್ ಫೋನ್ನಿಂದ ಫೋನ್ ಕರೆಗಳನ್ನು ಪ್ರಾರಂಭಿಸಲು ಮತ್ತು ಉತ್ತರಿಸಲು, ಇಮೇಲ್ ಮತ್ತು ಪಠ್ಯ ಸಂದೇಶಗಳನ್ನು ಓದಲು, ಹವಾಮಾನ ವರದಿಗಳನ್ನು ಪಡೆಯಲು, ಸಂಗೀತವನ್ನು ಕೇಳಲು ಬಳಸಬಹುದು. ಇನ್ನು ಕೆಲವು ಸ್ಮಾರ್ಟ್ ವಾಚ್ಗಳು ಧರಿಸುವವರಿಗೆ ನಡೆಯಲು ಅಥವಾ ಚಾಲನೆ ಮಾಡಲು ನಿರ್ದೇಶನಗಳನ್ನು ಒದಗಿಸುವ ಜಾಗತಿಕ ಸ್ಥಾನೀಕರಣ ವ್ಯವಸ್ಥೆ ಡೇಟಾವನ್ನು ಒದಗಿಸುತ್ತದೆ. ಇತರ ಸ್ಮಾರ್ಟ್ ವಾಚ್ಗಳು ನಿರ್ದಿಷ್ಟ ಉದ್ದೇಶವನ್ನು ಹೊಂದಿರುವ ಸ್ವತಂತ್ರ ಸಾಧನಗಳಾಗಿವೆ. ಉದಾಹರಣೆಗೆ, ಕೆಲವು ಸ್ಮಾರ್ಟ್ ವಾಚ್ಗಳು ಧರಿಸುವವರ ಆರೋಗ್ಯದ ಬಗ್ಗೆ ಡೇಟಾವನ್ನು ಸಂಗ್ರಹಿಸುತ್ತದೆ. ಧರಿಸುವವರ ಹೃದಯ ಬಡಿತವನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಒಟ್ಟಾರೆಯಾಗಿ ಸ್ಮಾರ್ಟ್ ವಾಚ್ಗಳು ಆರೋಗ್ಯ ಮತ್ತು ಜೀವನ ಶೈಲಿಯನ್ನು ಸುಧಾರಿಸಲು ಉತ್ತಮ ಸಾಧನಗಳಾಗಿವೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.